ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿರುತ್ತೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ನೋಡೋಣ. ಸೊ ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಗೈಸ್, ರೀಡಿಂಗ್ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಸಂಡೇ ನಾನು ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮನಿ ಪ್ಲಸ್ ಮನಿ ಮೈಂಡ್ಸೆಟ್ ಜೊತೆಗೇ ನಾನು ಮನಿ ರೇಖಿನೂ ಕೂಡ ಕೊಲಾಬರೇಟ್ ಮಾಡಿ ಎರಡನ್ನೂ ಒಂದೇ ಇದರಲ್ಲಿ 3 days ವರ್ಕ್ಶಾಪ್ ಥರ ನಾನು ಮಾಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಮನಿ ವೆಬಿನಾರ್ನ ಜಾಯ್ನ್ ಆಗಬಹುದು. ಬ್ಲಾಕೇಜಸ್ ತುಂಬ ಇದೆ, ತುಂಬ ಸಾಲ ಆಗಿದೆ, ಅಥವಾ ಬೇರೆದವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ಅವರು ವಾಪಸ್ ಕೊಡ್ತಾ ಇಲ್ಲ, ತುಂಬ ಫಿನಾನ್ಷಿಯಲ್ ಸ್ಟ್ರಗಲ್ಸ್ನ ನೀವು ಪಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ಸಲ್ಲಿ ಅಂದ್ಕೊಂಡಿರುವ ರೀತಿಯಲ್ಲಿ ಲಾಭ ಬರ್ತಾ ಇಲ್ಲ, ಪ್ರಾಫಿಟೇಬಲ್ ಆಗ್ತಾ ಇಲ್ಲ ಅಂತಂದರೆ ಖಂಡಿತ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಕೋರ್ಸ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಟ್ ಆ್ಯಕ್ಚುಲಿ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ರಿಯೂನಿಯನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ ಅಥವಾ ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ, ಸೊ ವಾಟ್ ಆಲ್ ಅವರ ಮನಸ್ಸಲ್ಲಿ ಈಗ ನಡೀತಾ ಇದೆ, ಏನು ಗೊಂದಲಗಳು ನಡೀತಾ ಇದೆ, ಎಲ್ಲವನ್ನೂ ನಾವು ಇವತ್ತು ನೋಡೋಣ. ಸೊ ಹೋಪ್ ಈ ರೀಡಿಂಗಿಂದ ಎಷ್ಟೊಂದು ಜನಕ್ಕೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ, ಸೊ ಏನೇ ಬಂದ್ರೂ, ಯಾವುದೇ ರೀಡಿಂಗ್ ಬಂದ್ರೂ ಕೆಲವೊಂದು ಪಾಯಿಂಟು ಅನ್ವಯ ಆಗುತ್ತೆ, ಕೆಲವ್ರಿಗೆ ಅನ್ವಯ ಆಗೋದಿಲ್ಲ. ಸೊ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ಬಿಡಿ, ಯಾವುದು ಆಗಲ್ವೋ ಅದನ್ನು, ಯಾವುದು ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ, ಯಾವುದು ಆಗೋದಿಲ್ವೋ ಅದನ್ನು ಬಿಡಿ ಅಂತ ಹೇಳ್ತಾ, ಏನೇ ಆದ್ರೂ ಪಾಸಿಟಿವ್ ಆಗಿ ನೋಡಿ ಅಂತ ಹೇಳ್ತಾ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಗೈಸ್, ಈ ಒಂದು ಫ್ಲೇಮ್ನೇ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ, ಸೊ ದಟ್ ಅವರ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ಎಸ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಓಕೆ, ಐ ಥಿಂಕ್ ಇಲ್ಲಿ ಕೆಲವ್ರಿಗೆ ತುಂಬ ರೋಸಸ್ ಜಾಸ್ತಿ ಇಷ್ಟ ಅಂತ ಕಾಣಿಸುತ್ತೆ. ಐ ಆಮ್ ಗೆಟಿಂಗ್ ರೋಸ್ ಎನರ್ಜೀಸ್. ನಿಮ್ಮ ಪರ್ಸನ್ ರೋಸ್ ಫ್ಲೇವರ್ ಇರುವಂಥ ಪರ್ಫ್ಯೂಮ್ನ ಯೂಸ್ ಮಾಡ್ತಿರಬಹುದು. ಆ ಪರ್ಫ್ಯೂಮ್ ಸ್ಮೆಲ್ ನಿಮಗೆ ಬಂದಾಗೆಲ್ಲ ನಿಮ್ಮ ಪರ್ಸನ್ ನೆನಪಾಗುತ್ತೆ. ಐ ಡೋಂಟ್ ನೋ, ಐ ಜಸ್ಟ್ ಗಾಟ್ ದಟ್ ಎನರ್ಜಿ ನೌ. ಓಕೆ, ಎಸ್. ಐ ಥಿಂಕ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಕಾಣಿಸ್ತಾ ಇದೆ. ನೀವಿಬ್ಬರು ಚೆನ್ನಾಗಿರ್ತೀನಿ ಅಂದ್ರೂ ನಿಮ್ಮ ಸುತ್ತಮುತ್ತಲಿನ ಅಂತಹ ಒಂದು ವಾತಾವರಣ ಆಗಿರಬಹುದು, ಸರ್ಕಮ್ಸ್ಟೆನ್ಸಸ್ ಆಗಿರಬಹುದು, ನಿಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ. ಲೈಕ್ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಚುಚ್ಚುತ್ತಾ ಇದೆ ಅಂತ ಹೇಳಬಹುದು, ಪ್ರೊವೋಕ್ ಮಾಡ್ತಾ ಇದೆ ಅಂತ ಹೇಳಬಹುದು, ನಿಮ್ಮಿಬ್ಬರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಇಲ್ಲಿ ನಿಮ್ಮಿಬ್ಬರ ಒಂದು ಮಿಸ್ಟೇಕ್ ಅನ್ನೋದೇನು ಇಲ್ಲ, ಅಥವಾ ನಿಮ್ಮಿಬ್ಬರಿಗೋಸ್ಕರ ಇಲ್ಲಿ ದೂರ ಆಗಿರುವಂಥದ್ದಿಲ್ಲ. ಹೆಚ್ಚಾಗಿ ಬೇರೆದವ್ರಿಗೋಸ್ಕರ ಇಲ್ಲಿ ಆರ್ಗ್ಯುಮೆಂಟ್ ಆಗಿದೆ. ಬೇರೆದವ್ರನ್ನ ಪ್ಲೀಸ್ ಮಾಡಿ ಬೇರೆದವ್ರಿಗೋಸ್ಕರ ಬದುಕೋದಕ್ಕೆ ಶುರು ಮಾಡಿದಾಗಿಂದ, ಬೇರೆದವರ ಮಾತುಗಳನ್ನ ಕೇಳೋದಕ್ಕೆ ಶುರು ಮಾಡಿದಾಗಿಂದ ಇಲ್ಲಿ ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಬೆಳೆದಿದೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಒಂದು ಬಿಗ್ ಗ್ಯಾಪ್ ಅನ್ನೋದು ಬೆಳೀತಾ ಹೋಯಿತು ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ಚಿಕ್ಕದ್ರಲ್ಲಿ ಇದ್ದಾಗಲೇ ಸಾರ್ಟ್ ಔಟ್ ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ. ಸಣ್ಣ ಪುಟ್ಟ ಕ್ಲ್ಯಾಶಸ್ ನಡೀತಾ ಇತ್ತು. ಮೈಟ್ ಬಿ ಅದು ನಿಮಗೆ ಹಿಂಟ್ ಅಂತಲೂ ಅನಿಸಿತ್ತು, ಬಟ್ ಅವತ್ತು ನೀವು ಇಗ್ನೋರ್ ಮಾಡಿದ್ರಿ. ಈಗ ಅದು ದೊಡ್ಡದಾಗಿ ಕೂತ್ಕೊಂಡಿದೆ. ಲೈಕ್ ಇಟ್ಸ್ ಅನ್ಬೇರೇಬಲ್ ಪೇನ್ ಅಂತಾರೆ ಅಲ್ವಾ, ಆ ಥರ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಬಹುದು. ಸಮಥಿಂಗ್ ಇಲ್ಲಿ ನೀವು ಎಳಿತಾ ಇದ್ದೀರಾ, ಅವರು ಎಳಿತಾ ಇದ್ದಾರೆ. ಲೈಕ್ ಇಬ್ಬರು ಒಬ್ರಿಗೊಬ್ಬರು ಕಾಂಪ್ರೋ ಆಗ್ತಾ ಇಲ್ಲ.
ಮೈಟ್ ಬಿ ಇಲ್ಲಿ ಅವ್ರಿಗೆ ಮೇಲ್ ಈಗೋ ಫೀಮೇಲ್ ಈಗೋ ಅನ್ನೋದು ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ಗೆ ಈಗೋ ಜಾಸ್ತಿ ಇರ್ಬೋದು ಅಥವಾ ನಿಮಗೂ ಇರಬಹುದು. ಸೊ ಮೇನಾಗಿ ನನಗೆ ಮೇಲ್ ಈಗೋ ಜಾಸ್ತಿ ಎನರ್ಜೀಸ್ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಸಮ್ ಬೌಂಡ್ರೀಸ್ ಇತ್ತೀಚೆಗೆ ನೀವು ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಬಹುದು. ಮುಂಚೆ ನಿಮ್ಮ ಪರ್ಸನ್ ಜೊತೆ ತುಂಬ ಒಳ್ಳೆಯವರಾಗಿದ್ರಿ, ತುಂಬ ಪ್ಲೀಸ್ ಮಾಡ್ತಾಯಿದ್ರಿ, ಅವ್ರು ಏನು ಹೇಳ್ತಾರೆ ಅದಕ್ಕೆ ಎಸ್ ಬೇಬಿ ಅಂತ ನೀವು ಅಂತ ಇದ್ರಿ. ಬಟ್ ಯಾವಾಗ ನೀವು ಕೆಲವೊಂದಷ್ಟು ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ, ಕೆಲವೊಂದು ವಿಚಾರಕ್ಕೆ ನೀವು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರಿ, ಅಲ್ಲಿಗೆ ನಿಮ್ಮಿಬ್ಬರ ಒಂದು ಗ್ಯಾಪ್, ಮಿಸ್ಕಮ್ಯುನಿಕೇಷನ್ ಎಲ್ಲವೂ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಬಟ್ ಆ್ಯಸ್ ನೌ ಅದೆಲ್ಲ ಈಗ ಈ ಪರ್ಸನ್ಗೆ ನೆನಪಾಗ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಆ ಪರ್ಸನ್ ಆ ಟೈಮಲ್ಲಿ ತುಂಬಾ ಓವರ್ ರಿಯಾಕ್ಟ್ ಮಾಡಿದ್ದು ತಪ್ಪು ಅನ್ನೋ ಒಂದು ಗಿಲ್ಟಲ್ಲಿ ಈಗ ಅವರು ಯೋಚಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆವಾಗ ಅವ್ರ ಕಣ್ಣಿಗೆ ನೀವು ಬೌಂಡ್ರೀಸ್ ಅಂತ ಸೆಟ್ ಮಾಡಿಕೊಂಡು ಲೈಕ್ ಪ್ಲೀಸ್ ಮಾಡೋದನ್ನು ಬಿಟ್ಟಾಗ, ಫೋಕಸ್ ಕಮ್ಮಿ ಮಾಡಿದಾಗ ಅವ್ರಿಗೆ ನೀವು ತುಂಬ ಕೆಟ್ಟವರಾಗಿ ಕಂಡ್ರಿ. ಆ್ಯಂಡ್ ಬೇರೆದವರು ಹೇಳಿರೋ ಒಂದು ಸಾಂತ್ವನದ ಮಾತುಗಳು ಹೆಚ್ಚಾಯಿತು. ನೀವು ಕೆಟ್ಟವರಾದ್ರಿ, ಬೇರೆದವರು ಹತ್ತಿರ ಆದರು. ಮೈಟ್ ಬಿ ಇಲ್ಲಿ ಥರ್ಡ್ ಪರ್ಸನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರಬಹುದು. ಸೊ ಲೋ ಫೀಲ್ ಇದ್ದಾಗ ಈ ಪರ್ಸನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು. ಆ ಒಂದು ವಿಚಾರಕ್ಕೆ ನಿಮ್ಮಿಬ್ಬರ ಕಡೆಯಿಂದ ಒಂದು ಫೈಟ್ ಅನ್ನೋದಾಯಿತು. ಸೊ ನೀವಿಬ್ಬರು ದೂರ ಆದ್ರಿ. ಬಟ್ ನಾವು ಈ ಪರ್ಸನ್ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅವರಿಗೆ ಬರೋದಕ್ಕೆ, ಅಪ್ರೋಚ್ ಮಾಡೋದಕ್ಕೆ ಧೈರ್ಯ ಇಲ್ಲ, ಮುಖ ಇಲ್ಲ. ದಟ್ ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಏನಿತ್ತು, ನೇರ ಮಾತಾಡೋದು ಏನಿತ್ತು ಸ್ವಭಾವ, ಅದನ್ನು ನೋಡಿ ಮೈಟ್ ಬಿ ಅವರು ಇಲ್ಲಿ ನಿಮ್ಮನ್ನು ಇಷ್ಟಪಟ್ಟಿದ್ರು ಅಂತ ಕಾಣಿಸುತ್ತೆ. ಬಟ್ ಅದೇ ಒಂದು ರೀಸನ್ ಇಟ್ಕೊಂಡು ನಿಮ್ಮಿಂದ ತುಂಬ ದೂರ ಆಗಿದ್ದಾರೆ ಅಂತ ಹೇಳಬಹುದು. ನೀವು ತುಂಬಾ ಸ್ಟ್ರೇಟ್ ಆಗಿರೋದು, ತುಂಬಾ ಓಪನ್ ಬುಕ್ ಥರ ನೀವಿದ್ರಿ ಅವ್ರ ಜೊತೆಗೆ. ಬಟ್ ಅವ್ರು ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಾಯಿದ್ರು. ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನೀವಿರ್ತಾ ಇದ್ರಿ. ಮೈಟ್ ಬಿ ಇವ್ರು ಥರ್ಡ್ ಪಾರ್ಟಿ ಜೊತೆ ಇದ್ದಿದ್ದು ಸಹ ನಿಮಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ, ಅಥವಾ ಬೇರೆದವ್ರ ಇಂದ ಇನ್ಫ್ಲೂಯೆನ್ಸ್ ಆಗಿದ್ದು ನಿಮಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಸೊ ಅದೆಲ್ಲವನ್ನೂ ನೀವು ಪ್ರಶ್ನೆ ಮಾಡಿದಾಗ ನೀವು ಕೆಟ್ಟವರಾದ್ರಿ. ಸೊ ದೂರ ಆಯಿತು. ಇಲ್ಲಿ ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಐ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಐ ಥಿಂಕ್ ಇಲ್ಲಿ 1 ಇಯರಿಂದ ನೀವು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಬಹುದು, ಅಥವಾ ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಎಸ್, ದೇರ್ ಈಸ್ ಅ ಸ್ಟ್ರಾಂಗ್ ಥರ್ಡ್ ಪಾರ್ಟಿ ಎನರ್ಜೀಸ್ ಹಿಯರ್. ದಟ್ ನಿಮ್ಮಿಬ್ಬರನ್ನ ಬೇಕು ಅಂತಲೇ ದೂರ ಮಾಡೋದಕ್ಕೂ ಒಂದು ಟ್ರ್ಯಾಪ್ ಅನ್ನೋದು ಕೂಡ ಇಲ್ಲಿ ನಡೆದಿತ್ತು ಅಂತ ಹೇಳಬಹುದು. ಬೇಕು ಅಂತಲೇ ನಿಮ್ಮಿಬ್ಬರ ಒಂದು ಮಧ್ಯೆ ಆಗಿರುವಂಥ ಸಣ್ಣ ಜಗಳನ ಈ ಒಂದು ಥರ್ಡ್ ಪಾರ್ಟಿ ಅದನ್ನೇ ಒಂದು ದಾಳವಾಗಿ, ಅಸ್ತ್ರವಾಗಿ ಬಳಸ್ಕೊಂಡು ನಿಮ್ಮಿಬ್ಬರನ್ನ ದೂರ ಮಾಡಿರೋದುಂಟು. ಬಟ್ ದಿಸ್ ಪರ್ಸನ್ಗೆ ಈಗ ನಿಮ್ಮ ಪರ್ಸನ್ಗೆ ಈಗ ಅದು ರಿಯಲೈಸ್ ಆಗಿದೆ ಅಂತ ಹೇಳ್ಬಹುದು. ಈಗ ಅದು ಅರ್ಥ ಆಗಿದೆ. ಬಟ್ ಇಟ್ಸ್ ಟೂ ಲೇಟ್ ಅಂತ ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಬಿಕಾಸ್ ನೀವು ಆಲ್ರೆಡಿ ನಿಮ್ಮ ಬೌಂಡ್ರಿನ ಸೆಟ್ ಮಾಡ್ಕೊಂಡಿದ್ದೀರಾ. ದಟ್ ಇವನ್ ನೀವು ಆ ಪೇನ್ ತಿಂದು ಆ ದೂರನ ಅನುಭವಿಸಿ, ಲೈಕ್ ದೂರ ಇರೋದು, ಒಂಟಿತನ ಅನುಭವಿಸೋದು ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನೀವು ಬೇರ್ ಮಾಡಿದ್ದೀರಾ, ಸಹಿಸ್ಕೊಂಡಿದ್ದೀರಾ. ದಟ್ ನಾನು ಯಾರಿಲ್ಲ ಅಂದರೂ ಇರಬಲ್ಲೆ ಅನ್ನೋ ಒಂದು ಸ್ಟ್ರೆಂತ್ ನಿಮಗೂ ಸಹ ಬಂದಿದೆ. ಈಗ ಆ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ಬಂದಿರೋದು ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಹತ್ರ ಬರೋದಕ್ಕೆ ಅವ್ರಿಗೆ ಮುಖ ಇಲ್ಲ. ಆ್ಯಂಡ್ ಅವ್ರಿಗೆ ಸ್ಟ್ರಾಂಗಾಗಿ ಗೊತ್ತು ದಟ್ ಮತ್ತೆ ನೀವು ನಿಮ್ಮ ಹತ್ರ ಅವ್ರು ಬಂದರೆ ನೀವು ಮತ್ತೆ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇದೆ. ಬಟ್ ಅವರಿಗೆ ಇನ್ನೂ ಗೊತ್ತಾಯಿಲ್ಲ. ಸ್ಟಿಲ್ ಯು ಆರ್ ವೇಟಿಂಗ್. ನೀವೆಷ್ಟೇ ಆಚೆ ಕಡೆ ನೋಡಿದ್ರೂ ದಟ್ ನೀವು ಸ್ಟ್ರಾಂಗಾಗಿ ತೋರಿಸ್ಕೊಂಡ್ರೂ ಸಹ ತುಂಬ ಸಾಫ್ಟ್ ಅನ್ನೋದು ಅವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಈ ಪರ್ಸನ್
ಭಯ ಪಡ್ತಾ ಇದ್ದಾರೆ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಅಂತ ಹೇಳಬಹುದು. ಒಂದು ಚಾನ್ಸ್ ಸಿಕ್ಕರೆ ಖಂಡಿತ ನಾನು ಮುಂಚೆ ಮಾಡಿರುವಂಥ ತಪ್ಪನ್ನು ಮಾಡೋದಿಲ್ಲ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಧೈರ್ಯ ಅನ್ನೋದು ಸಾಲ್ತಾ ಇಲ್ಲ. ಆ್ಯಂಡ್ ಮನಸ್ಸಿಂದ ಅವ್ರು ಅಂದ್ಕೊಳ್ತಾ ಇರೋದು ಮತ್ತೆ ನಮ್ಮಿಬ್ಬರ ಒಂದು ಪ್ರೀತಿ ಮತ್ತೆ ಬೆಳಿಬೇಕು, ಮತ್ತೆ ನಮ್ಮಿಬ್ಬರ ಒಂದು ಬಾಂಡಿಂಗ್ ಬೆಳಿಬೇಕು, ನಾವು ಕಂಡಂತಹ ಒಂದು ಕನಸುಗಳು ಮತ್ತೆ ಈಡೇರಬೇಕು, ಈಗ ನನಸಾಗಿಸ್ಕೊಳ್ಳುವಂತಹ ಟೈಮ್ ಬಂದಿದೆ, ನನಸು ಮಾಡ್ಕೋಬೇಕು, ಈ ರೀತಿ ವಿಚಾರಗಳು ಈ ಪರ್ಸನ್ಗೆ ಬರ್ತಾ ಇದೆ. ಬಟ್ ಇಲ್ಲಿ ಕೆಲವ್ರಿಗೆ ಆಲ್ರೆಡಿ ಅನ್ಬ್ಲಾಕ್ ಆಗಿರಬಹುದು, ಬಟ್ ಇನ್ನೂ ಮೆಸೇಜ್ ಬಂದಿಲ್ಲ. ಮೈಟ್ ಬಿ ಅವ್ರಿಗೆ ಮೆಸೇಜ್ ಮಾಡೋದಕ್ಕೂ ಸಹ ಧೈರ್ಯ ಅನ್ನೋದು ಸಿಗ್ತಾ ಇಲ್ಲ ಅಂತ ಹೇಳಬಹುದು, ತಪ್ಪಾಗಿ ತಿಳ್ಕೊಂಬಿಟ್ರೆ. ಅಥವಾ ಇಲ್ಲಿ ರೀಸೆಂಟಾಗಿ ನಿಮ್ಮಿಬ್ಬರ ಒಂದು ಕನ್ವರ್ಸೇಷನ್ ಆಗಿದೆ. ಕನ್ವರ್ಸೇಷನ್ ಬರೀ ಹಳೆ ತಪ್ಪುಗಳನ್ನು ಇದನ್ನೇ ಮತ್ತೆ ಕೆದಕಿ ಮತ್ತೆ ಇನ್ನೂ ಜಾಸ್ತಿ ಮತ್ತೆ ಜಗಳ ಅನ್ನೋದಾಗಿದೆ ಅಂತ ಹೇಳಬಹುದು. ರೀಸೆಂಟಾಗಿ ಮತ್ತೆ ನಿಮ್ಮಿಬ್ಬರ ಒಂದು ಮಾತುಕತೆ ಆಗಿತ್ತು. ಬಟ್ ಸ್ಟಿಲ್ ಬೇರೆ ಹಳೆಯದನ್ನೇ ಮತ್ತೆ ಕೆದಕಿ ಇಲ್ಲಿ ತುಂಬ ದೊಡ್ಡ ಜಗಳ ಆಗಿದೆ. ನೀವು ಕೇಳುವಂಥ ಪ್ರಶ್ನೆಗೆ ಅವ್ರ ಕಡೆಯಿಂದ ಉತ್ತರ ಕೊಡೋದಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಮತ್ತೆ ಅವರು ನಿಮ್ಮಿಂದ ದೂರ ಆದರು ಅಂತ ಹೇಳಬಹುದು. ಇಲ್ಲಿ ನನಗೆ ನಿಮ್ಮ ಪರ್ಸನ್ಗಿಂತ ನಿಮ್ಮ ಎನರ್ಜೀಸು ನನಗೆ ಜಾಸ್ತಿ ಸಿಗ್ತಾ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿ ಇರೋದ್ರಿಂದ ಇಫ್ ಯು ಗೈಸ್ ಡೂ ಸಮಥಿಂಗ್ ಆರ್ ಲೈಕ್ ಇಲ್ಲಿ ಕೆಲವರು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇರಬಹುದು. ಬಟ್ ಪ್ಲೀಸ್ ನಿಮ್ಮ ಒಂದು ನಿಜವಾಗ್ಲೂ ನಿಮಗೆ ಈ ಪರ್ಸನ್ ವಾಪಸ್ ಬೇಕು ಅಂದರೆ ಮಾತ್ರ ಈ ಒಂದು ರೆಮಿಡಿ ಅನ್ನೋದನ್ನು ಮಾಡಿ, ಮ್ಯಾನಿಫೆಸ್ಟೇಷನ್ಸ್ ಅನ್ನೋದನ್ನು ಮಾಡಿ. ಈ ಲೈಕ್ ಯಾರೋ ಹೇಳ್ತಾರೆ ಅಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಯಾವುದೋ ಒಂದು ಸ್ಪೆಲ್ ನೋಡಿದೆ ಅಂತ ಮಾಡೋದಕ್ಕಿಂತ ನಿಮಗೆ ರೈಟ್ ಪರ್ಸನ್ ಇವರು ಅಂತ ನಿಮಗೆ ಅನಿಸಿದ್ರೆ, ಮತ್ತೆ ಎಲ್ಲವೂ ಸರಿ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ ಅನ್ನೋದು ಮಾಡಿ. ಬಿಕಾಸ್ ಇಲ್ಲಿ ಕೆಲವರ ಮ್ಯಾನಿಫೆಸ್ಟೇಷನ್ಸ್ ಅಷ್ಟು ವರ್ಕ್ ಆಗ್ತಾ ಇಲ್ಲ. ಇವನ್ ನಿಮ್ಮ ಪರ್ಸನ್ ಕೂಡ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಸಮ್ ಟೆಕ್ನಿಕ್ಸ್, ಸಮ್ 111 ಟೆಕ್ನಿಕ್ ಅಥವಾ 555 ಟೆಕ್ನಿಕ್, ಸಮಥಿಂಗ್ ರೈಟಿಂಗ್ ಟೆಕ್ನಿಕ್ ಅನ್ನೋದನ್ನು ನಿಮ್ಮ ಪರ್ಸನ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಥವಾ ಟೆಲಿಪತಿಕ್ ಎನರ್ಜೀಸ್ನ ಕಳಿಸ್ತಾ ಇರಬಹುದು. ರೀಸೆಂಟಾಗಿ ನಿಮಗೆ ಫೀಲ್ ಆಗ್ತಾ ಇದೆ ದಟ್ ನಿಮ್ಮ ಪರ್ಸನ್ ತುಂಬಾ ನೆನಪಾಗುವಂಥದ್ದು ಅಥವಾ ಕನಸಲ್ಲಿ ಬರುವಂಥದ್ದು ಈ ರೀತಿ, ಅಥವಾ ಅವರ ಒಂದು ಧ್ವನಿ ನಿಮ್ಮ ಕಿವಿಯಲ್ಲಿ ಕೇಳಿಸೋ ರೀತಿ ಅಥವಾ ಅವ್ರ ಜೊತೆ ಮಾತಾಡಿರೋ ಥರ ನಿಮಗೆ ಒಂದು ಫೀಲ್ ಆಗ್ತಿದೆ. ಜಸ್ಟ್ ಬಿಕಾಸ್ ಅವರು ನಿಮ್ಮ ಜೊತೆ ಟೆಲಿಪತಿಕ್ಕಾಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಥರ ಫೀಲ್ ಆಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ, ಇಫ್ ಇಟ್ ಈಸ್ ಎಸ್ ಆರ್ ನೋ ಅಂತ. ಓಕೆ, ಆ್ಯಂಡ್ ಸಿ ಗೈಸ್, ಖಂಡಿತ ಮತ್ತೆ ಸಪೋಸ್ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ. ಯಾಕೆ ಮಾಡಿದೆ, ಏನು ಮಾಡಿದೆ ಅಂತ ಹಳೇದನ್ನು ಕೇಳೋದಕ್ಕೆ ಮುಂಚೆ ಫಸ್ಟ್ ಅವ್ರೇನು ಹೇಳ್ತಾರೆ ಕೇಳಿ. ಅವ್ರು ಹೇಳೋದು ಜೆನ್ಯೂನ್ ಅಂತ ನಿಮಗೆ ಅನಿಸಿದ್ರೆ ಖಂಡಿತ ಅವ್ರನ್ನ ಕ್ಷಮಿಸಿ ಮತ್ತು ರಿಯೂನಿಯನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಮೋಸ್ಟ್ ಆಫ್ ದಿ ಥಿಂಗ್ ಏನಾಗುತ್ತೆ ಇಲ್ಲಿ ಅಂದರೆ, ಎಷ್ಟೊಂದು ಜನದ್ದು ಈಗಾಗಲೇ ರಿಯೂನಿಯನ್ ಆಗಬೇಕಾಗಿತ್ತು. ಬಟ್ ಮತ್ತೆ ಕಾಂಟ್ಯಾಕ್ಟ್ ಆದಾಗ ಹಳೇದನ್ನೇ ಕೆದಕಿ ಮತ್ತೆ ಜಗಳಗಳಾಗಿ ಮತ್ತೆ ದೂರ ಆಗಿರೋದು ಜಾಸ್ತಿ ಎನರ್ಜೀಸ್ ನನಗೆ ಬರ್ತಾ ಇದೆ. ಸಪೋಸ್ ಮತ್ತೆ ಈ ವೀಕಲ್ಲಿ ಅಥವಾ ಈ ಒಂದು ವೀಕ್ ಎಂಡಷ್ಟರಲ್ಲಿ ನಿಮಗೆ ಒಂದು ಮೆಸೇಜ್ ಅಥವಾ ಕಾಲ್ ಅವ್ರ ಕಡೆಯಿಂದ ಕೆಲವ್ರಿಗೆ ಬರುತ್ತೆ ಇಲ್ಲಿ. ಸೊ ಬಂದಾಗ ಹಳೆದನ್ನು ಹೇಳೋದಕ್ಕೂ ಮುಂಚೆ ಅವ್ರು ಏನು ಹೇಳ್ತಾರೆ, ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ತಿರುವಂತಹ ಒಂದು ತಪ್ಪುಗಳು ನಿಮಗೆ ಜೆನ್ಯೂನ್ ಅಂತ ಅನಿಸಿದ್ರೆ ಖಂಡಿತ ಅವ್ರನ್ನ ಫರ್ಗ್ಯೂ ಮಾಡಿ. ಬಟ್ ಅವ್ರನ್ನ ಮತ್ತೆ ನಿಮ್ಮ ಲೈಫಿಗೆ ನೀವು ಸೇರಿಸ್ಕೋಬೇಕಾ ಬೇಡವಾ ಅನ್ನೋದು ನಿಮಗೇನೆ ಬಿಟ್ಟಿದ್ದು. ಓಕೆ, ಬಟ್ ದಿಸ್ ಪರ್ಸನ್ ಲಿಟ್ರಲಿ ತುಂಬಾ ಗಿಲ್ಟ್ ಅಂತೂ ಫೀಲ್ ಮಾಡ್ತಾ ಇದ್ದಾರೆ ಖಂಡಿತ. ದಟ್ ಬೇರೆದವ್ರ ಮಾತು ಕೇಳಿದೆ, ಬೇರೆದವ್ರಿಗೋಸ್ಕರ ಲೈಕ್ ಬೇರೆದವರ ಒಂದು ವಿಚಾರಕ್ಕೇ ನಮ್ಮಿಬ್ಬರ ಒಂದು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡಿದ್ದು. ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಮೈಟ್ ಬಿ ಈ ಪರ್ಸನ್ ಹೇಳ್ತಾ ಇದ್ರು ನಿಮಗೆ ಮೂರನೇ ವ್ಯಕ್ತಿ ಮಾತು ಕೇಳಬೇಡ ಅಂತ. ನಿಮಗೆ ಹೇಳಿ ಅವರೇ ಮೂರನೇ ವ್ಯಕ್ತಿಯವರ ಮಾತನ್ನ ಕೇಳಿದ್ದಾರೆ, ಅವರೇ ಬೇರೆದವರ ಮಾತನ್ನ ಕೇಳಿ ನಿಮ್ಮನ್ನ ದೂರ ಮಾಡಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ನೀವು ಫ್ಯಾಮಿಲಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಿದ್ದು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ.
ಬಟ್ ಅದನ್ನೇ ಬೇಡ ಬೇಡ ಅಂದು ಕೂಡ ಇವರೇ ಅವರ ಫ್ಯಾಮಿಲಿಗೆ ಜಾಸ್ತಿ ಪ್ರಿಯಾರಿಟಿ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈಗಲೂ ಸಹ ಈ ಪರ್ಸನ್ಗೆ ಏನೇ ಆದ್ರೂ ಫ್ಯಾಮಿಲಿ ಫಸ್ಟ್ ಅನ್ನೋದು ಬರುತ್ತೆ. ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ಮತ್ತೆ ನಿಮ್ಮ ಒಂದು ರಿಯೂನೈಟ್ ಆದ್ರೂ ಸಹ ಫ್ಯಾಮಿಲಿ ಒಂದು ಮಾತು ಬೇಡ ಅಂದರೆ ಈ ಪರ್ಸನ್ ರೆಡಿ ಟು ಲೀವ್ ಅಂತಲೂ ಈ ರೀತಿ ಎನರ್ಜೀಸ್ ಇದೆ. ಮೈಟ್ ಬಿ ನೀವು ಕಮಿಟ್ ಆದಾಗಲೂ ಲೈಕ್ ಮಾತುಕತೆ ಆಗಿತ್ತು, ಏನೇ ಆದ್ರೂ ನನ್ನ ಫ್ಯಾಮಿಲಿ ಫಸ್ಟ್ ಅಂತ ಈ ಪರ್ಸನ್ ಹೇಳಿದರು. ಬಟ್ ನೀವೆಲ್ಲ ರೀತಿಲೂ ಒಪ್ಕೊಂಡು, ನೀವೆಲ್ಲ ರೀತಿಲೂ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಬೆನ್ನೆಲುಬಾಗಿ ನಿಂತ್ಕೊಂಡು ಸಹ ಈ ಪರ್ಸನ್ ನಿಮ್ಮನ್ನು ದೂರ ಆಗಿದ್ದು ತುಂಬಾ ಐ ಥಿಂಕ್ ನಿಮಗೆ ತುಂಬಾ ನೋವು ಅನ್ನೋದು ಕೊಟ್ಟಿದೆ. ಯು ಗೈಸ್ ಸಫರ್ಡ್ ಅ ಲಾಟ್ ಫಾರ್ ದಟ್. ಬಟ್ ಇದೆಲ್ಲ ರಿಯಲೈಸ್ ಆಗಿ ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಹತ್ರಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಜಸ್ಟ್ ಬಿಕಾಸ್ ನಿಮ್ಮನ್ನು ಫೇಸ್ ಮಾಡುವಂತಹ ಧೈರ್ಯ, ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಧೈರ್ಯ ಅವ್ರಿಗಿಲ್ಲ. ಸೊ ಹೇಗೆ ಎದುರಿಸೋದು ನಿಮ್ಮನ್ನು ಅನ್ನೋದು ಗೊತ್ತಾಗ್ತಾ ಇಲ್ಲ. ದ ಓನ್ಲಿ ಭಯ ಅನ್ನೋದು ಅವ್ರನ್ನ ತಡೀತಾ ಇದೆ ಅಂತ ಹೇಳಬಹುದು. ನೀವು ಕೇಳುವಂಥ ಪ್ರಶ್ನೆಗಳಿಗೆ ನೀವು ನ್ಯಾಯವಾಗಿ ಕೇಳ್ತಾ ಇದ್ದೀರಾ, ಬಿಕಾಸ್ ನೀವು ಕೇಳ್ತಾ ಇರೋದು, ನೀವು ಸತ್ಯ ಮಾತಾಡ್ತಾ ಇದ್ದೀರಾ. ಬಟ್ ನೀವು ಕೇಳೋ ಪ್ರಶ್ನೆಗಳಿಗೆ ಈ ಪರ್ಸನ್ ಕಡೆಯಿಂದ ಉತ್ತರ ಇಲ್ಲ. ಸೊ ಅದಕ್ಕೋಸ್ಕರ ಅವರು ನಿಮ್ಮಿಂದ ಅವ್ರನ್ನ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಹಿ ಆರ್ ಶಿ ಈಸ್ ನಾಟ್ ರೆಡಿ ಟು ಫೇಸ್ ಯು. ನಿಮ್ಮನ್ನು ಫೇಸ್ ಮಾಡೋದಕ್ಕೆ, ನಿಮ್ಮನ್ನು ಎದುರಿಸೋದಕ್ಕೆ ಅವ್ರಿಗೆ ಧೈರ್ಯ, ಶಕ್ತಿ ಇಲ್ಲ. ಅದಕ್ಕೋಸ್ಕರ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಸಪೋಸ್ ಅವ್ರು ಏನಾದರೂ ಧೈರ್ಯ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಫಸ್ಟ್ ಕೇಳಿಸ್ಕೊಳ್ಳಿ ಆ್ಯಂಡ್ ಲೆಟರ್ ನೀವು ಡಿಸಿಷನ್ ಅನ್ನೋದನ್ನು ತೊಗೊಳ್ಳಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.